ಇವತ್ತ ಸುಮಿತ್ರಾ ಅಕ್ಕನ ಕೈಯಾಗ ತಮ್ಮ ಅಭಿಷೇಕ ಜೋಪಾನ ಆಗ್ಯಾಳಕತ್ತಾನ. ಹೌದ್ರಿಪ್ಪ. ಇನ್ನ ನಿನಗ ಮಕ್ಕಮಿಸಿ ಬಿದ್ದಿಲ್ಲ ಬಂದಿಲ್ಲ ಹೆಣ್ಣು ಕೇಳಾಕತ್ತಿದಿ. ಹಿಂದುಗಳೇ ತಮ್ಮ ಏನು ಮಾತಾಡ್ತಾನೆ ಏನು ಕೇಳ್ತಾನೆ ಕೇಳು. ಕೇಳಕರೆ ಅಕ್ಕನ ಬಲ್ಲಿ ಹೆಣ್ಣು ಕೇಳಬೇಡ. ಇದು ನಿನಗ ವಾರ್ನಿಂಗ್. ನಾ ಎಲ್ಲಿ ಹೆಣ್ಣು ತೆಗಿತಿಲ್ಲ ಅಲ್ಲಿ ಲಗ್ನ ಹಾಕನಂತೀನಿ ಮಾತು ಕೊಡಬೇಕು. ನೀ ಯಾಕೆ ಕೊಡುದಿಲ್ಲ ಕೊಡ್ತಾನೋ ಏನು ಇಲ್ಲೋ ಮುಂದೆ ಪ್ರಶ್ನೆ ಇಟ್ಟಿನ ತಮ್ಮ ಕೊಡ್ತಾರ. ಎರಡು ಹೌದು ಅವ್ರು ಇರ್ತಾವ ಕೊಡ್ತಾರ. ನನ್ನ ಕಡೆ ಇಲ್ಲ ನಾ ಏನು ಕೊಡ್ಲಿ ನಿನಗ. ನನಗ ಬಗರೇ ಕೊಡ್ತೀನಿ ಹಿಂಗೆ ಆಡಿಸ್ಕೊತ ಹೋಗ್ಬಿಡುದು. ಹೌದಿಲ್ಲ ಅದಕ್ಕಾಗಿ ಇರ್ಲಿ. ಇಂತ ಕಾರ್ಯಕ್ರಮಗಳು ನಡಿಬೇಕಾದ್ರ ಇದು ಒಬ್ಬರದಿಂದ ಕಾರ್ಯಕ್ರಮ ನಡೆದಿಲ್ಲ ಬಂಧುಗಳೇ. ಒಬ್ಬರ ಇಬ್ಬರದಿಂದ ಇಂತ ಕಾರ್ಯಕ್ರಮಗಳು ಆಗುದು ಬಹಳ ವಿರಳ, ಬಹಳ ಕಡಿಮೆ. ಯಾಕಂದ್ರೆ ಎಲ್ಲಾರು ಕುಡ್ಕೊಂಡಾಗ ಅದಕ್ಕೆ ಹೇಳ್ತಾರ ಹನಿ ಹನಿ ಕೂಡಿದರೆ ಹಳ್ಳ, ತೆನಿ ತೆನಿ ಕೂಡಿದರೆ ರಾಶಿ ಅಂತ ಹೇಳ್ತಾರ. ಹೌದಿಲ್ಲ ಹಂಗ ಎರಡು ಎಲ್ಲಾರು ಸಂಘನವ್ರು ಎಲ್ಲಾ ಊರನವ್ರು ಬಂಧು ಬಳದ್ರು ಕುಡ್ಕೊಂಡನೇ ಜಾತ್ರೆ ಮಾಡ್ಬೇಕಾಗ್ತದ. ಈ ಮಾಡ್ಬೇಕಾದ್ರೆ ನಾವು ಜಗತ್ತಿನಾಗ ಉಳಿಬೇಕಾದ್ರೆ ಹೆಂಗಾಗಿ ಉಳ್ಕೋಬೇಕಾಗ್ಯದ. ಅಚ್ಚ ಜ್ವಾಳದ ಕಾಳಾಗಿ ಉಳ್ಕೋಬೇಕಾಗ್ಯದ, ಬಿತ್ತು ಜ್ವಾಳ ಆಗಿ ಉಳ್ಕೋಬೇಕಾಗ್ಯದ. ಏನ್ ಹೌದು? ಹೆಂಗ ಜ್ವಾಳದ ಕಾಳಾಗಿ ಉಳ್ಕೋಬೇಕ್ರಿವ? ಹೆಂಗ ಜ್ವಾಳದ ಕಾಳ ಅಟ್ಟೆ ಅಲ್ಲ ತಮ್ಮ. ಜ್ವಾಳದೊಳಗ 3 ಪ್ರಕಾರ ಜ್ವಾಳಗಳದಾವ. ಯಾವ್ರಿಪ್ಪ ಅವು? ಬಿತ್ತು ಜ್ವಾಳ, ಹಗೆದನ ಜ್ವಾಳ, ಹೌದು, ನುಸಿ ಹತ್ತಿದ ಜ್ವಾಳ. ಹೌದ್ರಿಪ್ಪ. ಯಾವ ನುಸಿ ಹಚ್ಚಿದ ಜ್ವಾಳ, ಬಿತ್ತು ಜ್ವಾಳ, ಹೌದು, ಮತ್ತ ಹಗೆದನ ಜ್ವಾಳ. ಹೌದಿಲ್ಲ? ಇವು 3 ಪ್ರಕಾರ ಜ್ವಾಳಗಳದಾವ. ನುಸಿ ಹಚ್ಚಿದ ಜ್ವಾಳ ಅಂದ್ರ ಏನ್ರಿಪ್ಪ ಅದು? ಇವು ತಿನ್ನಾಕು ಬರಂಗಿಲ್ಲ. ಹೌದಿಲ್ಲ? ನುಸಿ ಹಚ್ಚಿದ ಜ್ವಾಳದ ಗತಿ ಹಂಗೂ ಜಗತ್ತಿನೊಳಗ ಮನುಷ್ಯರ ಅದಾರ ಬಂಧುಗಳೇ, ಹಂಗೂ ಜನ ಅದಾರಲ್ರಿಪ್ಪ. ಹೌದಿಲ್ಲ? ಹೌದು. ನುಸಿ ಹಚ್ಚಿದ ಜ್ವಾಳ ಏನು ತಿನ್ನಾಕು ಬರಂಗಿಲ್ಲ, ಬಿತ್ತಾಕು ಬರಂಗಿಲ್ಲ, ಯಾವ್ದಕ್ಕೂ ಬರಲ್ರಿಪ್ಪ. ಅಂತ ಮನುಷ್ಯರು ಹೆಂಗ್ರ ಊರಿಗೂ ಬರಂಗಿಲ್ಲ, ಮಟ್ಟಕ್ಕೂ ಬರಂಗಿಲ್ಲ, ಜಾತ್ರೆ ಕೆತ್ತರಿಗೂ ಬರಂಗಿಲ್ಲ. ನಿನಗತಿ ದಾರು ಕುಡಿದ ಊರ್ ಘಟ್ರ ದಂಡಿಗೆ ಬೀಳುವಂತ ಜನನು ಜಗತ್ತಿನೊಳಗ ಅದಾರ. ಹೌದು. ಮನಿಗೆ ಮಗ ಅಲ್ಲ, ಮಸೂತಿಗೆ ಹೆಣ ಅಲ್ಲ. ಮಸೂತಿ ಏನ ಅಲ್ಲ. ಹೌದ್ರಿಪ್ಪ. ಅಂತ ಯಾಕ ಇವರೆಲ್ಲ ಯಾವ ಗ್ರೂಪ್ನಾಗ ಸೇರ್ತಾರ? ನಮ್ಮ ಗ್ರೂಪ್ನಾಗ್ರಿಪ್ಪ. ನುಸಿ ಹತ್ತಿದ ಜ್ವಾಳದೊಳಗೆ ಸೇರ್ತಾರ. ಹೌದ್ರಿಪ್ಪ. ಹೌದಿಲ್ಲ? ಬರ್ರಿಪ್ಪ ಈ ಕಡೆ. ಇನ್ನು ಮತ್ತ ಹಗೆದನ ಜ್ವಾಳ ಹೆಂಗ್ರಿಪ್ಪ ಅವು? ಹಗೆದನ ಜ್ವಾಳ ಅಂದ್ರ ತಿನ್ನಾಕಟ್ಟ ಬರ್ತಾವ್ರೆ, ಬಿತ್ತಾಕ ಬರುದಿಲ್ಲವ. ಬೆತ್ಲಿಕ್ ಬರಲ್ಲ. ಹೌದಿಲ್ರಿ? ಹೌದ್ರಿಪ್ಪ. ತಿನ್ನಾಕಟ್ಟೆ ಅಂದ್ರ ಅವ್ ಮನ್ಯಾಗ ಕುತ್ಕೊಂಡ್ ತಿನ್ನು ಹೊಟ್ಟೆ ಅಟ್ಟ ಆ ತರ ಮನುಷ್ಯರು ಅದಾರಲ್ರಿವ. ಮನ್ಯಾಗ ಕುತ್ಕೊಂಡ್ ತಿನ್ನು ಹೊಟ್ಟೆ ಅವ. ಅವ್ನು ಒಮ್ಮಿಗೆ ಹೊರಗೆ ತರೋದು ಯಾವಾಗ್ರಿಪ್ಪ? ಒಮ್ಮಿಗೆ ಏನಾರ ಜಡ್ ಬಂತ್ರ ಅವಾಗೇನೆ ಹೊರಗೆ ತರೋದು ಅವನ್ನ. ಹೌದಿಲ್ಲ? ಇವು ಹಗೆದನ ಜ್ವಾಳವ. ಇವು ಹಗೆದನ ಜ್ವಾಳ. ಅಂತ ಮನುಷ್ಯರಿದ್ರು ಕೂಡ ಇಂತ ಜಟ್ಟಿಂಗ್ರಾಯನ ಜಾತ್ರೆ ಆಗುದಿಲ್ಲ ಬಂಧುಗಳೇ. ಆಗುದಿಲ್ರಿವ. ನೀವೆಲ್ಲರೂ ಎಂತವ್ರಾಗಿರಿ? ಎಂತವ್ರಿಪ್ಪ? ನೀವ್ 8 ಜನ ಹಿರೇಸಲ್ಲಿಕೆರೆ ಗ್ರಾಮದಾಗ ಕೂತಿರ ಎಲ್ಲರೂ ಬಿತ್ತು ಜ್ವಾಳ ಬಂಧುಗಳೇ. ನೀವೆಲ್ಲ ಬಿತ್ತು. ಹೌದಿಲ್ಲ? ಹೌದ್ರಿವ. ಒಂದೇ ಒಂದು ಕಾಳ ಬಿತ್ತು ಕಾಳ ಇತ್ತಪ್ಪ ಅಂದ್ರ ಒಂದೇ ಕಾಳ ಭೂಮಿಯೊಳಗ ಹದ ಮಾಡಿ ಬಿತ್ತಿದಪ್ಪ ಅಂದ್ರ ಅಲ್ಲಿ ಸಾವಿರಾರು ಕಾಳಕ್ಕೆ ಒಂದೇ ತೆನಿಕರಿ ಸಾವಿರಾರು ಬಿತ್ತು ಕಾಳು ಕೊಡ್ತದ. ಹೌದ್ರಿವ. ಬೀಜ ಕೊಡ್ತದಲ್ರಿವ. ಹಂಗ ಒಬ್ರು ಮುಂದೆ ಬಂದ ಎಲ್ಲಾರು ಕುಡ್ಕೊಂಡು ನೀವು ಮಾಡಿರಪ್ಪ ಅಂದ್ರೆ ಇಂತ ಜಾತ್ರೆ ಕೇತ್ರಿಗಳಾಗತ್ತಾವ. ನೀವೆಲ್ಲಾ ಬಿತ್ತು ಜ್ವಾಳ ಅನ್ನುವಂತ ಮಾತನ್ನ ಹೇಳಿ. ಹೌದಿಲ್ಲ? ಹೌದ್ರಿವ. ಅಂತ ಬಿತ್ತು ಜ್ವಾಳ ಆಗಿದಾರ ಕರೆ ವರ್ಷ ನಾ ಹೇಸಿ ನೀ ಹೇಸಿ ಅಂತ ಅನ್ಗೋಡದ ಆಚೆ ಕಡೆ ನಮ್ಮ ಆ ತಮ್ಮನ ಒಳಗದವ್ರು ಹೇಳಿರು. ಏನ್ ಹೇಳಿದ್ರಿವ? ಏ ತಮ್ಮ, ನಾ ಹೇಸಿ ನೀ ಹೇಸಿ ಅಲ್ಲ, ಶಿವಶಕ್ತಿ ಒಳಗರ ಶಿವ ಹೆಂಗ್ ಹುಟ್ಟಿದ, ಶಕ್ತಿ ಹೆಂಗ್ ಹುಟ್ಟಿಳು, ಶಕ್ತಿದಿಂದ ಕಾರ್ಯಗಳು ಏನಾಗ್ಯಾವ, ಶಿವನದಿಂದ ಕಾರ್ಯಗಳು ಏನಾಗ್ಯಾವ ಅನ್ನುವಂತ ಮಾತು ಅದರೊಳಗನೆ ಜಗಳದಾವು ಅನ್ನುವಂತ ಮಾತು ಹೇಳಿದ್ರು. ಹೌದಿಲ್ಲ? ಈ ಸಲ ಏನ್ ಮಾಡ್ಯಾರಪ್ಪ ಅಂದ್ರ ಈ ಬಿತ್ತು ಜ್ವಾಳಗಳನ್ನೇ ಕೂಡಿಸಿ ವಡ್ಡಿ ವಾಲಗದ ಶಿವಸ್ಥಾನದೊಳಗ ಏನ್ ಲಾಭ ಐತಿ ಅನ್ನುವಂತ ತಿಳ್ಕೊಳ್ಳೋಗೋಸ್ಕರ 2 ವಡ್ಡಿ ವಾಲಗ ಶಿವಸ್ಥಾನ ಮ್ಯಾಲ ಕೂಡಿಸ್ಯಾರ. ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮ್ಯಾಲ ಬಂಧುಗಳೇ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ ಹಿಂಗ 83,99,999 ಯವನಿಯನ್ನ ತಿರುಗಿ ಬಂದು ಮಾನವ ಜನ್ಮಕ್ಕ ನಾವು ನೀವೆಲ್ಲರೂ ಬಂದಿದೀಪ್ಪ ಅಂದ್ರ ಧರಣಿ ಮೇಲೆ ಹುಟ್ಟಿ ಬಂದ ಮೇಲೆ ಏನೇನು ತಪ್ಪು ಮಾಡ್ಲಿಕ್ಕತ್ತೀವಿ, ಕೊಲೆ ಸುಲಿಗೆ ಅನ್ಯಾಯ ಅಧರ್ಮ ಅತ್ಯಾಚಾರ ಇಂಥದೆಲ್ಲ ಮಾಡಿ ಮಾಡಿ ಮಾಡಿ
ಕರ್ಮದ ಗಂಟು ಪಾಪದ ಗಂಟು ತಲೆ ಮೇಲೆ ಹೊತ್ಕೊಂಡಿದೀವಿ. ಇವತ್ತು ಒಂದು ದಿನ ನನ್ನಪ್ಪ ಜಟ್ಟಿಂಗರಾಯನ ಪೌಳಿ ಒಳಗ ಬಂದು ಕೂತಿರಿ. ಹೌದಿಲ್ಲ? ಹೌದಲ್ರಿವಾ? ಆ ನನ್ನಪ್ಪ ಜಟ್ಟಿಂಗರಾಯನ ಮೇಲೆ ನಂಬಿಕೆ ವಿಶ್ವಾಸ ಭಕ್ತಿ ಇಟ್ಟ ಅವನ ಪೌಳಿ ಒಳಗ ನೀವು ಇವತ್ತು ಒಂದು ದಿನ ಅವನ ಮೇಲೆ ಹಂಬಲಿಟ್ಟು ಕೂತಿದ್ದೆ ಕರೆ ಐತಪ್ಪ ಅಂದ್ರ ಕರೆ ಇತ್ತಪ್ಪ ಅಂದ್ರ ಇಲ್ಲಿ ಕೆಳಗ ಕುಂತ ನಾವ ಭಕ್ತಿ ಮಾಡ್ರ ನಾ ಮ್ಯಾಲ ಕುಂತ ಭಗವಂತ ಮೆಸ್ತಾನೋ ಅನ್ನುವಂತ ದಿವಸ ಹಾಡಿಕೆಶನ್ ಅಕ್ಕನ ತೆಲಿಗಿಲಿ ಕೆಟ್ಟತನ ನೋಡತನ್ನ. ಯಾಕ ತೆಳಗ ಕೂತ್ ಭಕ್ತಿ ಮಾಡಿದ್ರ ಮ್ಯಾಗ ಕೂತಿರ್ತಕ್ಕಂತ ಭಗವಂತಗ್ ಹೋಗಿ ಹೆಂಗ ಮುಟ್ತೈತಿ? ಅವನ್ ತಕ್ಕೇನ್ ಫೋನ್ ಐತೋ, ಏನ್ ವಿಮಾನ ಐತೋ, ಹೆಲಿಕಾಪ್ಟರ್ ಐತೋ, ರಾಕೆಟ್ ಐತೋ, ಹಿಂಗಂದಿ ಏನ್ ಫೋನ್ ಐತೋ, ಏನ್ ಫೋನ್ ಪೇ ಐತೋ? ಈ ಕಡೆ ಕೇಳಿ ಹೇಳ್ರಿ ಬಾ. ಯಾಕಂದ್ರ ಮಾತಾಡೋ ಶಬ್ದ ಯಾಕ ಏನ್ ಮಾತಾಡ್ಲಿಕ್ಕತ್ತಿ ಮೊದಲು ನಿನಗ ಅರು ಇಡ್ಬೇಕು. ತರಕಿಡ್ಬೇಕ್ರಿಪ್ಪ. ಹೌದಿಲ್ಲ? ಹೌದು. ಇಲ್ಲಿ ವಿಮಾನ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ. ಅಂದ್ರ ನಿನ್ನ ವಿಷಯನ ಏನ್ರಿವಾ? ಕೆಳಗ ಕುಂತ ಭಕ್ತಿ ಮಾಡ್ರ ಮ್ಯಾಲ ಕುಂತ ಭಗವಂತಗ ಹೆಂಗ ಗೊತ್ತಾಗತೈತಿ ಅಂತೇಳಿ ನೀ ಕೇಳಲಿಕ್ಕತ್ತಿ. ಹೌದ್ರಿವಾ? ಕರೆಯದ ನಿಂದು ಮಾತ. ಒಂದ್ ಮಾತು ಹೇಳ್ತೀನಿ ಬಂಧುಗಳು, ನಿಮ್ಗೆ ಎಲ್ಲರಿಗೂ ತಿಳಿವಂಗ ಒಂದ್ ಮಾತು ಹೇಳ್ತೀನಿ. ಏನ್ರಿಪ್ಪ ಅದು? ನಿಂದು ಹೊಲ ಇರ್ಬೇಕಲ್ಲ? ಹೌದಲ್ರಿಪ್ಪ. ಎಟ್ಟದ? 4 ಎಕರೆ ಅದರಿಪ್ಪ. 4 ಎಕರೆ. 4 ಎಕರೆ ಹೊಲದೊಳಗ ನಡು ಸೀಮಿಯೊಳಗ ನಡು ಒಡ್ಡ ಏನದಲ್ಲ? ಹೌದಲ್ರಿವಾ? ಆ ಒಡ್ನ್ಯಾಗ 10 ತೆಂಗಿನ ಗಿಡ ಹಚ್ಚಿದಿ. ಅದಾವಲ್ರಿಪ್ಪ ಉದ್ದನು ತೆಂಗಿನ ಗಿಡಗಳ. ಉದ್ದನು ಇರ್ತಾವ ಮತ್ತೆ ಗಿಡ್ಡನು ಇರಂಗಿಲ್ಲ. ಒಂದೊಂದು ಅಂಕ್ ಇರ್ತಾವ್ರಿವ. ಹಿಂಗ? ಹೌದು. ತೆಂಗಿನ ಗಿಡ ಹಚ್ಚಿದಿ. ಸಣ್ಣ ಇದ್ದಂತ ಸಂದರ್ಭದಾಗ ತೆಂಗಿನ ಗಿಡಕ್ಕೆ ಅಗತಿ ಮಾಡಿ ನೀರ್ ಹಾಕಿ ತೆಂಗಿನ ಗಿಡ ಬೆಳೆಸೇನಲ್ರಿವಾ? ತೆಂಗಿನ ಗಿಡ ಬೆಳೆದದ ಎಳನೀರು ಕೊಟ್ಟದ. ಎಲ್ಲಿ ಕೊಟ್ಟದ? ಮ್ಯಾಗ ತುದಿಯಾಗ್ರಿ ಮ್ಯಾಲ ಕೊಟ್ಟದ. ಹೌದ್ರಿಪ್ಪ. ನೀ ನೀರ್ ಹಾಕಿ ಎಲ್ಲಿ ನೀರ್ ಹಾಕಿ ಬೆಳೆಸಿದಿ? ಬಡ್ಡಿಗೆ ಹಾಕ್ಯಾನಲ್ರಿವಾ? ಬಡ್ಡಿಗೆ ನೀರ್ ಹಾಕಿದಿ. ಹೌದು. ಹೌದಿಲ್ರಿ? ಬಡ್ಡಿಗೆ ನೀರ್ ಎಂತ ಹಾಕಿದಿ? ಬಾವಿ ನೀರ, ಗಟ್ಟಕ್ ನೀರ, ಬೋರಿನ ನೀರ ಎಲ್ಲಾ ನೀರ್ ಹಾಕ್ಯನ್ರಿವಾ? ಬಾವಿ ನೀರ, ಗಟರ್ ನೀರ, ಕಲಕ ನೀರ, ಯಾವ ನೀರು ಬೇಕಾದ ಹಾಕಿದಿ. ಹೌದ್ರಿವಾ? ಹೌದು. ಎಲ್ಲಿ ಹಾಕಿದಿ? ಬಡ್ಡಿಗೆ ಹಾಕ್ಯನ್ರಿವಾ? ಕೆಳಗ್ ಹಾಕಿದಿ. ಹೌದು. ಬಾವಿ ನೀರರ ಹಾಕು, ಗಟರ್ ನೀರರ ಹಾಕು, ಕಲಕ ನೀರರ ಹಾಕು, ಕೊಳಚಿ ನೀರರ ಹಾಕು, ಸಮುದ್ರದ ಉಪ್ಪಿನ ನೀರರ ನೀ ಎಂತಾವ್ ಹಾಕು. ಹೌದಿಲ್ಲ? ಹೌದ್ರಿವಾ? ಒಟ್ಟು ಹಾಕಿದಿ. ಹಾಕ್ಯಾನಲ್ರಿವಾ? ಕೆಳಗ್ ಹಾಕಿದಿ. ಕೆಳಗ ಹಾಕ್ಯನ್ರಿವಾ? ಕೆಳಗ ನೀರು ಹಾಕಿದ್ರ ಮ್ಯಾಲ ತೆಂಗಿನ ಗಿಡ ಎಂತದ ನೀರು ಕೊಟ್ಟದ? ಸಿಹಿ ನೀರು ಕೊಟ್ಟದ್ರಿವಾ? ಅಮೃತದ ನೀರು ಕೊಟ್ಟದ ಬಂಧುಗಳೇ, ಅಮೃತದ ನೀರು ಕೊಟ್ಟದ. ಹೌದು. ಕೆಳಗ ನೀರು ಹಾಕಿರ ತೆಂಗಿನ ಗಿಡ ಹ್ಯಾಂಗ ಅಮೃತದ ನೀರು ಕೊಟ್ಟದಲ್ಲ, ಮ್ಯಾಗ ತುದಿಯಾಗ ಹಂಗ ನೀ ಕೆಳಗ ಕುಂತ ಭಕ್ತಿ ಮಾಡ್ರ ಮ್ಯಾಲ ಕುಂತ ಭಗವಂತ ಮೆಸ್ತನ ಬಂಧುಗಳೇ, ಮ್ಯಾಲ ಕುಂತ ಭಗವಂತ. ಹೌದು. ಹೌದ್ರಿಪ್ಪ. ಹಂಗ ಮ್ಯಾಲ ಭಗವಂತ ಮೆಚ್ಚುವಂಗ ಅವನ ಮ್ಯಾಲ ನಂಬಿಕೆ ವಿಶ್ವ. ಯಾಕಪ್ಪ ಅಂದ್ರ ಮುಗುಳು ಕೂಡ ಎಲ್ಲಾ ಲಿಂಗ ಹಾಲು ಮತ್ತು ಧರ್ಮದಲ್ಲಿ ಹುಟ್ಟಿ ಬಂದ ಕರೆ. ಹೌದು. ಹಾಲು ಮತ್ತು ಧರ್ಮದಲ್ಲಿ ಹುಟ್ಟಿ ಬಂದು ಲಚ್ಚಾನ್ನದ ಸಿದ್ಧಲಿಂಗ ಮಹಾರಾಜರ ಆಶ್ರಮಕ್ಕೆ ಹೋಗಿ ಅವನ ಗುರುದೀಕ್ಷೆಯನ್ನ ಪಡ್ಕೊಂಡು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಮುಗುಳುಕೋಡ ಗ್ರಾಮದಾಗ ಮುಕ್ತಿ ಮಂದಿರ ಮುಟ್ಟಿದಮ್ಮ. ಹೌದಿಲ್ಲ? ಹೌದ್ರಿಪ್ಪ. ರುದ್ರಭೂಮಿಯೊಳಗೆ ನೆಲಕೊಂಡು ಮುಕ್ತಿ ಮಂದಿರ ಮುಟ್ಟಿದ ಕರೆ ಅವನಿಗೆ ಪ್ರಥಮವಾಗಿ ಎಲ್ಲಾ ಲಿಂಗನ ಆಶೀರ್ವಾದ ಆಗೋಕ್ಕಿಂತ ಮುಂಚಿತವಾಗಿ ರೋಗಿ ಜಟ್ಟಿಂಗರಾಯನ ಆಶೀರ್ವಾದ ಆಗ್ಯದ ಬಂಧುಗಳೇ. ರೋಗಿ ಜಟ್ಟಿಂಗರಾಯನ ಆಶೀರ್ವಾದ ಆಗ್ಯದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಹಂಗ ಇವತ್ತ ಹಂಗ ಒಂದೊಂದು ಭಗವಂತನ ಆಶೀರ್ವಾದ ಇತ್ತಪ್ಪ ಅಂದ್ರ ನಾವು ಮುಕ್ತಿ ಮಂದಿರ ಮುಟ್ಲಿಕ್ಕೆ ನಮಗ ಸಾಧ್ಯ ಐತಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ಸ್ವಲ್ಪ ನಿಮಗ ಹೆಣ್ಣ ಗಂಡಿನ ಕಡೆ ರುಚಿ ಅದ ಬಂಧುಗಳೇ. ಸ್ವಲ್ಪ ಯಾಕಂದ್ರ ನಮ್ಮ ಮಾರ್ಗದ ವಿಷಯ ನಿಮಗ್ ತಲೆಗೆ ಹತ್ತದನು ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಪ್ರಥಮ ಬಾರಿಗೆ ಇಲ್ಲಿ ಈ ಊರಿಗೆ ಬಂದಿದ್ವಿ. ಹೌದಿಲ್ಲ? ಈ ಊರಿಗೆ ಬಂದಪ್ಪ ಸ್ವಲ್ಪ ಜನರದ ವಾತಾವರಣ ತಿಳ್ಕೊಂಡೇ ನಾವು ಹಾಡ್ಬೇಕಾಗ್ತದ. ಅತ್ತಿ ಮನೆ ಸೊಸಿ ನಡಿಲಿಕ್ಕೆ ಮನೆ ಗಂಡನ ಮನೆಗೆ ಬಂದ್ರಪ್ಪ ಅಂದ್ರ ಆ ಸಡನ್ ಆಗಿ ಮನಿ ಅಂತ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ರಿಪ್ಪ. ಅಕ್ಕೈತೇನ್ರಿ? ಇಲ್ರಿ. ಅತ್ತಿ ಮನೆ ಸೊಸಿಗೆ ಮನಿ ಅಂತ ಗೊತ್ತಲ್ಲ. ಅತ್ತಿ ಹೆಂಗದನ, ಮಾವ ಹೆಂಗದನ, ಗಂಡನ ಅಂತೂ ಗೊತ್ತಾಗೋಲ್ಲ. ಬರೀ ತಾಳಿ ಕಟ್ಕೊಂಡು ಅಟ್ಟಿ ಬಂದಾಳಕಿ. ಕೆಲವೊಂದ್ ದಿನ ನಡೆದ ನಂತರನೇ ಗಂಡನ ಮನಿಯೊಳಗೆ ಗಂಡನ ಮನಿ ಅಂತ ಗೊತ್ತಾಗ್ತದ. ಮುಂದೆ ನಡೀತಂದ್ರ ಗೊತ್ತಾಗ್ತದ. ಹಂಗ ಒಂದು ಪಾಳೆ ಆದ ನಂತರ ಈ ಜನರದ ಅಂತ ನಮಗೂ ಗೊತ್ತಾಗ್ತದ. ಹೌದಿಲ್ಲ? ಹಂಗ ಹಾಡಿಕೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದ. ನೀವ್ ಹೇಳಿದ ಪ್ರಕಾರ ನೀವ್ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಈಗಾಗಲೇ ಆಚೆ ಕಡೆ ಸರ್ಜೋಡಿ ಕಲಾವಿದರು ಯಾಕಂದ್ರೆ ಕಮಿಟಿ ಅವರು ಹೇಳಿದ ಪ್ರಕಾರ ಆಚೆ ಕಡೆ ತಮ್ಮ ಕಮಿಟಿ ತಮ್ಮ ಮಾತು ಹೇಳಿದ. ಏನ್ ಹೇಳಿದ್ರಿವ? ಅಕ್ಕನೂ ಕೂಡ ಆಲ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡ್ರದಾರ. ಆಚೆ ಕಡೆ ತಮ್ಮ ಮಾತ್ರ ನಮ್ಮ ಅಭಿಷೇಕ ಕೇಳ್ತಿದ್ ನೋಡ್ಬೇಕು ಅವ್ ಹೆಣ್ಣತ್ತ. ಏ ತಮ್ಮ, ಹೆಣ್ಣಿನಲ್ಲಿ ನೀರಿನಲ್ಲಿ ಕುದುರಿನಲ್ಲಿ ಇನ್ನ ಯಾರಿಗೂ ತಿಳಿದಿಲ್ಲ. ಇನ್ನ ನಿನಗ ಮಕ್ಕಮಿಸಿ ಬಿದ್ದಿಲ್ಲ ಬಂದಿಲ್ಲ ಹೆಣ್ಣು ಕೇಳಾಕತ್ತಿದಿ. ಇನ್ನ ನಿನ್ನ ಹೋಟಿನ ಕಾಡೇ ಬಂದಿಲ್ಲ. ಹೆಣ್ಣು ಕೇಳಿಕತ್ತಿ. ಇನ್ನ ಹೋಟಿನ ಕಾಡ್ ಬಂದಿಲ್ಲ, ಹೆಣ್ಣು ಕೇಳಕತ್ತಿದಿ. ಯಾರ ಕೈಲಿ ಹೊಡಸ್ಕೊಂಡ್ ಅದಿ? ಹೌದ್ರಿಪ್ಪ.
ಹೌದಿಲ್ಲ? ಇಲ್ಲ ನೀ ಹೆಣ್ಣ ಕೇಳ್ತೀನಿ ಅಂದ್ರ ಇವತ್ತು ಒಂದು ಮಾತು ಹೇಳ್ತೀನಿ ಕಮಿಟಿ ಅವ್ರಿಗೆ. ಏನ್ರಿ ಅದು? ಅಕ್ಕ ತಮ್ಮನ ವಿಷಯನೇ ನಡೀಲಿ ಇವತ್ತು. ಹೌದ್ರಿಪ್ಪ. ಈಚ ಕಡೆ ಅಕ್ಕ ಬಂದಿನಿ, ಆಚ ಕಡೆ ತಮ್ಮ ಬಂದಾನಲ್ರಿ. ಸಂದರ್ಭ ತಕ್ಕಂತಾನೆ ವಿಷಯ ಕತ್ತಿ. ಯಾಕಂದ್ರ ಜನರಲ್ ಮಾತಾಡೋದು ಬೇಡ. ಹೌದ್ರಿವ. ನಿಮಗ್ ಸಿದ್ಧಾರ್ಥಕ ವಿಷಯ ಗೊತ್ತಾಗಿರ್ಬೇಕು. ಹಾಲು ಮತ್ತ ಧರ್ಮದೊಳಗೆ ಏನ್ ಅನ್ನೋದು ಗೊತ್ತಾಗಬೇಕು, ಅರ್ಥ ಆಗಬೇಕು. ಹೌದಿಲ್ಲ? ಹೌದು. ಆ ಅಕ್ಕ ಮಾಯಕ್ಕ ಯಾರು ಅನ್ನೋದು ನಿಮಗೆಲ್ಲಾ ಗೊತ್ತಿರ್ತಕ್ಕಂತ ಮಾತ. ಹೌದ್ರಿವ. ಬೀರಣ್ಣ ದೇವ್ರ ಯಾರು ಅನ್ನೋದು ಗೊತ್ತಾಯ್ತು ನಿಲ್ಲೋ ಗೊತ್ತೈತಿ. ಕೆಲವೊಂದ್ ಮಂದಿಗೆ ಯಾರು ಗೋನ್ ಹಾಕತ್ತಾರಲ್ಲ ಅವ್ರಿಗೆ ಗೊತ್ತದ. ಯಾರು ಗೋನ್ ಹಾಕ ಸುಮ್ಮ ಕೂತಾರ ತಾಳಿ ಹೊಡಿಲಾರದ ನಮ್ಮ ಮಾತಿಗೆ ಅವ್ರಿಗೆ ಏನು ತಿಳಿಯಂಗಿಲ್ಲ ಅಂತೇಳಿ ತಿಳ್ಕೊಂಡ್ಬಿಡ್ಬೇಕು ನಾವು. ಹೌದ್ರಿವ. ಹೌದಿಲ್ಲ? ಹೌದು. ಸೂರಮ್ಮ ದೇವಿ ಮಗ ಬರಮ್ಮ ದೇವರ ತಂದಿ ಯಾರು? ಬೀರಣ್ಣ ದೇವರ ತಂದಿ ಬರಮ್ಮ ದೇವರ. ಹೌದು. ತಾಯಿ ಸೂರಮ್ಮ ದೇವಿ ಹೊಟ್ಟಿಲೆ ಹುಟ್ಟಿ ಬಂದ ಬೀರಪ್ಪ. ಹೌದ್ರಿವ. ಮಾವ ಕಳುವೆ ನಾರನ ಗೌಡ ಕಾಡಿದ. ಕಾಡ ಮರದ ಏನ್ ಎಟ್ಟೆಟ್ಟೋ ಕಾಡಿದಿ, ಕತ್ತಿ ಹೇಳುದು ಬೇಡ. ಹೌದಿಲ್ಲ? ಮುಂದ ಬೀರಣ್ಣ ದೇವ್ರ ಯಾಕಪ್ಪ ಹುಟ್ಟಿ ಬಂದ ನಂತರ ಮಾವ ಕಳುವೆ ನಾರಿನ ಗೌಡ ಕಾಡಿದಲ್ಲ. ಈ ಕೂಸು ಯಾಕಂದ್ರ ಬಂಧು ಬಳಗ ಕೆಡೈತಿ, ಕಾಸು ಇದ್ದ ಆ ಅನ್ನಗ ಮರನೈತಿ ತಿಳ್ಕೊಂಡು ಕೂಸು ಒಳಿತಲ್ಲ ತಿಳ್ಕೊಂಡು ಏನ್ ಮಾಡಿದ್ರು? ಅನ್ನನೇ ಕಳುವೆ ನಾರಾಯಣ ಗೌಡ ಜ್ಯೋತಿಷ್ಯಗಾರ ರೂಪದಾಗ ಬಂದು ತಂಗಿ ಸೂರಮ್ಮ ದೇವಿಗೆ ಭವಿಷ್ಯ ಹೇಳಿದ. ಹೌದ್ರಿಪ್ಪ. ತಂಗಿ ಸೂರಮ್ಮ ದೇವಿ ಏನ್ ಅನ್ಕೊಂಡ್ರಿ? ಭಗವಂತ ನನಗ ಸಂತಾನ ಬಗ್ಗೆ ಕೊಟ್ಟಿ ಎಲ್ಲಾರು ಓಣ್ಯಾನ ಮಂದಿ ಬಂಜಿ ನಿಂದೆದ ಮಾತು ನನಗ ಮಾತಾಡ್ತಿದ್ರು. ಹೌದಾ? ಬಂಜಿ ಪಟ್ಟ ಬಯಲು ಮಾಡೋ ಭಗವಂತ ಅಂತ ತಿಳ್ಕೊಂಡ್ರ ನೀ ಇವತ್ತು ಅಡವಿ ಯಾರನ್ನ ಸೇರುವಂತ ಮಗನ ಕೊಟ್ಟಲ್ಲೋ ಭಗವಂತ ಅಂತ ತಿಳ್ಕೊಂಡು ಸೂರಮ್ಮ ದೇವಿ ಯಾಕನ ಮಗನ ಭವಿಷ್ಯ ಸುಮಾರು ಐತಿ ಅನ್ನೋದು ತಿಳ್ಕೊಂಡು ಮಗನನ್ನ ಅಡವಿ ಆರಣಕ್ಕೆ ಕಳಿಸ್ಲಿಕ್ಕತ್ತಿದ್ಳು. ಹೌದಿಲ್ಲ? ಹೌದು. ಅಡವಿ ಆರಣಕ್ಕೆ ಕಳಿಸಿದಂತ ಸಂದರ್ಭದಾಗ ಕಾಡ ರುದ್ರಭೂಮಿ ಕೊದಲಿಗೆ ನಂದನವನ ಕಂಚಾಳದ ಆಲದ ಮರದಾಗ ಬೀರದೇವರು ತೊಟ್ಲಾ ಕಟ್ಟಿ ಬಂದಿದ್ರು 7 ಮಂದಿ ದೈತರು. ಬೀರಣ್ಣ ದೇವರು ಕೊಲ್ಲಲಾರದೆ ಕತ್ತಿ ಹೇಳುದು ಬೇಡ, ನಿಮ್ಗೆ ಸ್ವಲ್ಪ ಹೇಳ್ತೀನಿ ಅಷ್ಟೇ. ಹೌದಿಲ್ಲ? ಮುಂದ ಅಕ್ಕಮಯ್ಯ ಆಡ ಕೈಕೊತ್ತ ಹೋದಂತ ಸಂದರ್ಭದಾಗ ಏನಾಯ್ತ್ರಿ? ಅದೇ ಕಾಡ ರುದ್ರಭೂಮಿ ಕೊದಲಿಗೆ ನಂದನವನ ಕಂಚಾಳದ ಆಲದ ಮರದಾಗ ಬೀರದೇವರು ತೊಟ್ಲು ತೂಗುತ್ತಿತ್ತು. ಆವಾಗ ಪಾರ್ವತಿ ಪರಮಾತ್ಮ ಬಂದು ಸೃಷ್ಟಿ ಮಾಡಿ ಹೋಗಿದ್ರೆ ಹೆಂಗ್ರಿ? ವಾಯು ಬೀರನ್ನ ಯಾವಾಗ ಅಳುತ್ತಿದ್ದಲ್ಲ ವಾಯುದೇವ ಬಂದು ತೊಟ್ಲಾ ತೂಗುತ್ತಿದ್ದ. ಕಿಳಿರಾಮ ಬಂದು ಜೋಗಳ ಹಾಡ್ತಿದ್ದ ಬೀರಪ್ಪಗ. ಆದಿಶೇಷ ಬಂದು ನೆಳ್ಳ ಮಾಡ್ತಿತ್ತು. ಯಾವಾಗ ಕೂಸು ಬೀರಣ್ಣ ದೇವ್ರು ಅಳುತ್ತಿತ್ತಲ್ಲ ಅವಾಗ ಜೇನು ತುಪ್ಪ ಕೂಸಿನ ಬಾಯಾಗ ಬೀಳುವಂಗ ಸೃಷ್ಟಿ ಮಾಡಿ ಹೋಗಿದ್ದ ಪರಮಾತ್ಮ. ಸೃಷ್ಟಿ ಮಾಡಿ ಹೋಗಿದ್ದ. ಹೌದಾ? ಹನಿ ಹನಿ ಬೀಳ್ತಿತ್ತು. ಇಂತದೊಂದು ಸೃಷ್ಟಿ ನಿರ್ಮಾಣ ಮಾಡಿ ಹೋದಂತ ಸಂದರ್ಭದಾಗ ಕೂಸು ಅಳುತ್ತಿತ್ತು. ಅಳು ಧ್ವನಿ ಯಾರಿಗೆ ಕೇಳ್ತಿ? ಅಕ್ಕಮಯ್ಯ ಮಾಡಕ್ ಕೈಕೊತ್ತ ಅದೇ ಕಾಡರುದ್ರು ಭೂಮಿಗೆ ಬಂದ್ರು. ಕೂಸು ಎಲ್ಲೇ ಕೂಸಿನ ಧ್ವನಿ ಕೇಳಲಿಕ್ಕತ್ತದ ತಿಳ್ಕೊಂಡು ಅಕ್ಕಮಯ್ಯ ಬಂದ್ರು. ಕೂಸಿನ ತೊಟ್ಲ ಮ್ಯಾಲ ಜೋತಾಡ್ಲಿಕ್ಕತ್ತಿತ್ತು. ಅಕ್ಕಮಯ್ಯ ಕುಡ್ಕೊಂಡು ಕೂಸಿನ ತೊಟ್ಲ ಕೆಳಗಿಳಿಸ್ಬೇಕಂತ ತಿಳ್ಕೊಂಡವ್ರನ್ನೇ ಅವಾಗ ಮಾಯಕ್ಕಾಗಿರ್ತಕ್ಕಂತ ಗಂಡುಗಚ್ಚಿ ಹಾಕಿ ಅಲ್ಲಿ ಆಲದ ಮರ ಏರಿದ್ಲು. ಕೂಸಿನ ತೊಟ್ಲ ಕೆಳಗಿಳಿಸ್ಕೊಂಡು ಇಲ್ಲೆಲ್ಲ ಕತಿ ಬಾಳದ ಬಂಧುಗಳೇ. ಹೌದು. ಏನೇನು ಚಾರ್ಜ್ ಕೊಟ್ಲು? ಯಾಕಂದ್ರ ಅಲ್ಲಿ ಗಿಳಿರಾಮ್ಗ ಚಾರ್ಜ್ ಕೊಟ್ಟಾಳ, ವಾಯುದೇವಿಗೆ ಚಾರ್ಜ್ ಕೊಟ್ಟಾಳ, ಕಟ್ಟಿರುವಿಗೆ ಚಾರ್ಜ್ ಕೊಟ್ಟಾಳ, ಸೋಳಿಗೆ ಚಾರ್ಜ್ ಕೊಟ್ಟ. ಪ್ರತಿಯೊಂದಕ್ಕೆಲ್ಲ ಯಾಕಂದ್ರ ಅಲ್ಲೆಲ್ಲ ಕಾವಲು ಮಾಡ್ತಿದ್ವು. ಪ್ರತಿಯೊಂದಕ್ಕೆಲ್ಲ ಚಾರ್ಜ್ ಕೊಟ್ಟ ಅಕ್ಕ ಮಾಯಕ್ಕ ಬೀರಣ್ಣ ದೇವ್ರು ತೊಟ್ಲ ಕೆಳಗಿಳಿಸುವಂತ ಬಂದ್ಲು. ಹೌದಿಲ್ಲ? ಆ ಬೀರಣ್ಣ ದೇವ್ರ ಮುಂದ ಅಕ್ಕ ಮಾಯ ಏನ ಆಡ ಕೈಕೊತ್ ಹೋಗಿದ್ರಲ್ಲ ಕೂಸು ನನಗ ಬೇಕಂತೇಳಿ ಅಕ್ಕ ತಂಗಿ ಜಗಳಾಡ್ತಿದ್ರು. ಯಾಕೆ ಜಗಳಾಡ್ತಿದ್ರು? ಕೂಸಿನ ರೂಪ ಲಾವಣ್ಯವನ್ನ ನೋಡಿ ಕೂಸು ನನಗ ಬೇಕು ಹತ್ತಿದ್ರ ಕರೆ ಅವಾಗ ಎರಳಿಗುಂತಿ ರಾಯನ್ ಇಲ್ಲಿ ಏನ ಪೇಟದ ಮುತ್ಯಗಳು ಕೂತಾರಲ್ಲ ಇಬ್ರು ಕೂತಾರ್ರಿಪ್ಪ. ಇಂತ ಎರಳಿಗುಂತಿ ರಾಯನ್ ಬಂದ ಅಕ್ಕವ ಮೈಯವ್ಗ ನಿರ್ಣಯ ಕೊಟ್ಟ, ಇಬ್ರು ಅಕ್ಕ ತಂಗಿ ಜಗಳಾಡ್ಲಿಕ್ಕೆ ಹೋಗ್ಬೇಡ್ರಿ, ಈ ಕುಸಿನ ತೊಟ್ಲ ಹುತ್ತಿನ ಮೇಲೆ ಇಡ್ರಿ, ಯಾರಿಗೆ 5 ಸುತ್ತ ಹಾಕ್ರಿ, ಯಾರಿಗೆ ಮಲಿ ಹಾಲು ಬೀಳ್ತಾವಲ್ಲ, ಯಾರಿಗೆ ಬಾನಂತಿ ರೂಪ ಕಾಣ್ತದ ಅವ್ರೇ ತಗೊಂಡ್ ಈ ಕುಸಿನ ಜೋಪಾನ ಮಾಡ್ರಿ ಅಂತಂದ್ರು. ಹೌದಿಲ್ಲ? ಮುಂದ ಅಕ್ಕವಾಗಿರ್ತಕ್ಕಂತ 5 ಸುತ್ತ ಹಾಕ್ತಾಳ ಬೀರಣ್ಣ ದೇವ್ರು ತೊಟ್ಲಕ್ಕ. ಮಲಿ ಹಾಲು ಬೀಳುವುದಿಲ್ಲ ಬಂಧುಗಳೇ. ಇಲ್ಲ ಮಾಯಕ್ಕ ಬಂದ ಗುರು ರೇವಣ ಸಿದ್ಧನ ಧ್ಯಾನ ಮಾಡಿ 5 ಸುತ್ತ ಹಾಕ್ತಾಳ. 5 ಸುತ್ತ ಹಾಕಿ ಬಾನಂತಿ ರೂಪ ಬಂತು. ಎದಿ ಬಿರ್ನ ಬಿಗದು ಬಿಟ್ಟು. ಅವಾಗ ಕೂಸಿ ಯಾರಿಗ ಸಿಕ್ತಿ? ಮಾಯಕ್ಕನ ಕೈಯಾಗ ಸಿಕ್ತಿ. ಮಾಯಕ್ಕಗ ಗಂಡಿಲ್ಲ, ಮದುವೆ ಆಗಿಲ್ಲ. ಮದುವೆ ಇಲ್ಲಾರದೆ ಮಲ್ಲಿಗೆ ಹಾಲು ಬಂದವಂದ್ರ ಅಟ್ಟೆ ಅರ್ಥ ಮಾಡ್ಕೋಬೇಕು ಬಂಧುಗಳೇ, ತಾಕತ್ ಎಂತದ ಐತಿ. ಮಾಯಕ್ಕನ ಬಲ್ಲಿ ಹಾಲು ಮತ್ತು ಧರ್ಮದೊಳಗ ತಾಕತ್ ಎಂತದ ಐತಿ ಅನ್ನೋದು ತಿಳ್ಕೋಬೇಕು.
ತಿಳ್ಕೊಬೇಕು ನೀವು ಅಷ್ಟೇ. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ಹಾ. ಆ ರೂಪನಾಗ ಮಾಯಕ್ಕನ ರೂಪನಾಗಿ ಇವತ್ತು ಮುಗುಳ್ಯಾಳ ಸುಮಿತ್ರ ಅಕ್ಕ ನಿತ್ತಾಳ. ಹೌದಿಲ್ಲ? ಹೌದು. ಸಮಾನ್ಯ ಕಾಡ ರುದ್ರಭೂಮಿ ಕೊದಲಿಗೆ ನಂದನ ಬನ ಕಂಚಾಳದ ಆಲದ ಮರದಾಗ ನಿಮ್ಮ ಅವ್ವ 7 ಮಂದಿ ದೈತರ ಕೈಯ ತೊಟ್ಲಾ ಕೊಟ್ಟ ನಿನ್ನ ಒಳಗ ಆರ್ಯನಕ್ಕೆ ಕೊಟ್ಟಾಳ. ಹೌದ್ ಹೌದ್ರಿಪ್ಪ. ನೀ ಜೋಪಾನ ಆಗಿದ್ದ ನನ್ನಿಂದ ಆಗಿದಿ. ಹೌದ್ ಹೌದ್ರಿಪ್ಪ. ಬೀರನ್ನ ಅಕ್ಕನಿಂದನೇ ಜೋಪಾನ ಮಾಯಕ್ಕನದಿಂದ ಆಗ್ಯಾನ. ಇವತ್ತ ಸುಮಿತ್ರ ಅಕ್ಕನ ಕೈಯಾಗ ತಮ್ಮ ಅಭಿಷೇಕ ಜೋಪಾನ ಆಗ್ಯಾನಕತ್ತಾನ. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಹೌದು. ತಮ್ಮ ತಮ್ಮ ಇವತ್ತು ಏನ್ ಬೇಡ್ತಿ ಬೇಡ, ಏನ್ ಕಾಡ್ತಿ ಬೇಡು, ಬೇಕಾದ ಕೇಳು, ಏನ್ ಬೇಕಾದ ಕೇಳು. ಮುತ್ತಿನ ಚಂಡ ಬೇಡ್ರು ಕೂಡ ನನ್ನ ಜೀವ ಮತ್ತಿಟ್ಟು ಯಾಕಂದ್ರೆ ಕಂಬಾರ ಕಾಳನ್ನ ಕೈಯಾಗ ಹೋಗಿ ಮುತ್ತಿನ ಚಂಡ ತಂದ ಮಾಡಿಸಿಕೊಡ್ತೀನಿ. ಹೌದ್ ಹೌದ್ರಿಪ್ಪ. ದಾಕ್ಕಿ ತಗೊಂಡ್ ಜಗಳ ಮನೆಗೆ ತರಬೇಡ. ಜಗಳ ಜರ ಕಡ್ತ ಮನೆಗೆ ತಂದ ಮೂಲ್ಯಾಗ ಕೂತಿ ಸಣ್ಣ ಮಕ್ಕ ಮಾಡ್ಕೊಂಡ್ ಕೂತಿಪ್ಪ ಅಂದ್ರ ಮುಂದ ಘಾತ್ ಆಗ್ತದ. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ನೀ ಬಿಲ್ಲು ಬಾನ ಕೇಳ ತಂದು ಕೊಡ್ತೀನಿ. ಹೌದಿಲ್ಲ? ಹೌದು. ಬಿಲ್ಲು ಬಾನ ತಗೊಂಡ್ ಹೋಗಿ ಯಾವ್ದಾರ ಹುಡುಗಿ ಕಾಣಿದ್ರೆ ಹುಡುಗಿ ಹೋಗಿ ಹೊಡೆದ್ ಗಿಡದಿ ಅತ್ತ ಹೊಡೆದ್ ಗಿಡ್ದಿ. ನೀ ಏನ್ ಹುಡುಗಿ ಹೊಡಿದ ಅಂದ್ರೆ ಅವ್ರು ಬಂದು ನಿನ್ನ ಹೊಡ್ಲಿಕ್ಕೆ ಚಲೋ ಮಾಡ್ತಾರ. ಹೌದು. ಅವ್ರು ನಿನ್ನ ಹೊಡಿಲಿಕ್ಕೆ ಬಂದ್ರೆ ನನಗ ಸಂಕಟದ ನಾ ಬಿಡಿಸ್ಕೊಂಡ್ ಬರ್ಬೇಕಾಗ್ತದ. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಅಕ್ಕಗ್ ಸಂಕಟ ಅಲ್ರಿ, ಮೀಸಿ ಬರ್ಲಿಕ್ಕತ್ತಾವ, ಸಣ್ಣಂಗ್ ಚಿಗ್ಲಿಕ್ಕತ್ತಾವ. ಯಾಕ ದೊಡ್ಡವದನ ಮತ್ತ 10 ಹೇಳಿದವ. ಯಾಕಂದ್ರ ಇನ್ನ ಕೆಳಗಿನ ಅಂತಿದ್ದ ಏನ ವಯಸ್ಸಾಗಿಲ್ಲರಿ, ವಯಸ್ಸಿನಾಗಿಲ್ರಿ. ತಮ್ಮ ಹಂಗ ಮುದಕ್ ಆಗ್ಲಿಕ್ಕೆ ನಿಂತಾನ. ವಯಸ್ಸಾಗ್ಲಾರ ಏನ್ ಕೇಳ್ತಾರ? ಹೌದಿಲ್ಲ? ಅದಕ್ಕ ಮುಂದಿನ ಸಂದಿನ್ಯಾಗ ಬಂಧುಗಳೇ ತಮ್ಮ ಏನು ಮಾತಾಡ್ತಾನೆ ಏನು ಕೇಳ್ತಾನೆ ಕೇಳು. ಕೇಳಕರೆ ಅಕ್ಕನ ಬಲ್ಲಿ ಹೆಣ್ಣು ಕೇಳಬೇಡ. ಇದು ನಿನಗ ವಾರ್ನಿಂಗ್. ಹೌದ್ರಿಪ್ಪ. ಹೌದಿಲ್ಲ? ಇದೊಂದು ತಾಕೀತ. ಆಯಕ್ಕನ ಲಗ್ನ ಆಗಿಲ್ಲ. ಹೌದಿಲ್ಲ? ಹೌದ್ರಿವ. ನಾ ಎಲ್ಲಿ ಕನ್ಯಾ ತೆಗಿತಿಲ್ಲ, ನಾ ಕನ್ಯಾ ತೆಗದ್ರ ಲಗ್ನ ಅಕ್ಕನ ಎಕ್ಕ ಅಂತೇಳಿ ಮಾತು ಕೊಡ್ತೀನಿ ಅಂದಿ, ನಿನಗ ತೆಗದ್ರ ಬಾಸಿಂಗ್ ಬಿಗಿತೀನಿ. ಇಲ್ಲಂದ್ರ ನೀ ಏನ್ ನೋಡ್ಕೋತಿ ನೋಡ್ಕೋ. ಸೂಟ್ ಭವನ್ ಗತಿ ಹೋಗ್ಬಿಡ ಅತ್ತೆ. ಸೂಟ್ ಭವನಗತಿ ಮತ್ತ ಅಕ್ಕನ ಮಾತು ಕೇಳಿದ್ರೆ ಎಲ್ಲರೂ ಉದ್ದಾರ ಹಾಕಣ್ರಿ. ಇದೆಲ್ಲಾ ಸಿದ್ಧಾಟಿಕೆ ವಿಷಯ ಮತ್ ನಾ ಜನರಲ್ ಮಾತಾಡ್ಲಿಕ್ಕತ್ತಿಲ್ಲ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅಕ್ಕ ಮಾಯಕ್ಕನ್ ಲಗ್ನ ಆಗಿಲ್ಲ. ಲಗ್ನ ಆಗಿಲ್ಲಪ್ಪ ಅಂದ್ರ ಅಲ್ಲಿ ಅಕ್ಕಿಗೆ ಹೊಟ್ಟಿಲೆ ಮಕ್ಕಳು ಇಲ್ಲ. ಇಲ್ರಿಪ್ಪ. ಹೌದಿಲ್ಲ? ಹೌದು. ಇವತ್ತು ಮುಗುಳ್ಯಾಣ ಸುಮಿತ್ರಂದು ಲಗ್ನ ಆಗಿಲ್ಲ. ಇಲ್ಲ. ಹೌದಿಲ್ಲ? ಹೌದ್ರಿಪ್ಪ. ನೀ ಮುಂದ ಅನ್ಬೇಡ. ಮುಂದಾದ್ರೂ ಅಕ್ಕನ ಲಗ್ನ ಆಗಂಗಿಲ್ಲ. ನಾ ಹಿಂಗೆ ಬಾಲ ಬ್ರಹ್ಮಚಾರಿಗೆ ತೀರ್ತೀನಿ. ಹೌದ್ರಿಪ್ಪ. ನೀ ಏನ್ ಕೇಳ್ರು ಈ ಕಡೆ ಏನೋ ಈ ಕಡೆ ಕಣ್ಣು ಹಾಕಬೇಡ. ಬಟ್ಟೆ ಈ ಕಡೆ ಹುಸಾಬ್ರಿನ ಮಾಡಬೇಡ. ಈ ಕಡೆ ನಿಂದ ಕೆಲಸ ಆಗೋದಿಲ್ಲ. ನೀ ಕಣ್ಣು ಹಾಕಿದ್ರು ನಿನ್ ನಡಿದಿಲ್ಲ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನಿಂದ ಏನಾದ್ರು ಬ್ಯಾರೆ ಬ್ಯಾರೆ ಅಕ್ಕಗಳು ಬರ್ತಾರಲ್ಲ ಅವಾಗ ನೀ ಹೆಣ್ಣು ಕೇಳು, ನಿಂದ ನಾಡ್ತದ. ಕೊಡ್ತಾರ. ಒಂದ್ ಕೇಳಿದ್ರ ಅವ್ರು 2 ಕೊಡ್ತಾರ. 2 ಹೌದು. ಅವ್ರು ಇರ್ತಾವ ಕೊಡ್ತಾರ. ನನ್ನ ಕಡೆ ಇಲ್ಲ. ನಾ ಏನು ಕೊಡ್ಲಿ ನಿನಗ? ಹೌದು. ನಿನಗ ಬಗರೇ ಕೊಡ್ತೀನಿ ಹಿಂಗೆ. ಆಡಿಸ್ಕೊತ ಹೋಗ್ಬಿಡುದು. ಹೌದಿಲ್ಲ? ಅದಕ್ಕಾಗಿ ಇರ್ಲಿ. ತಮ್ಮ ಮುಂದಿನ ಸಂದಿನಾಗ ಏನು ಮಾತಾಡ್ತಾನ ಮಾತಾಡ್ಲಿ. ಬಹಳ ಮಾತನಾಡ್ಲಾರ್ದನೆ ಯಾದಿ ಮ್ಯಾಲ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವಿ. ಹೌದು ಅನ್ನುವಂತ ಜಾನಪದ ಶೈಲಿಯೊಳಗ 4 ನುಡಿ ಚಾಲ ಬಂಧುಗಳೇ. 2 ನಿಮಿಷ ಹೇಳ್ತೀನಿ ಮಾತಾ. ಏನ್ರಿಪ್ಪ? ಇವತ್ತು ನೀವು ಕನ್ಯಾ ನೋಡಕ್ ಹೋಗ್ತೀರಿ ತಿಳ್ಕೋರಿ. ಬೀರಣ್ಣ ದೇವರು ಕನ್ಯಾ ನೋಡಕ್ ಹೊಂಟಾನ. ಎಲ್ರಿಪ್ಪ? ಕಳವಿ ನಾರಾಯಣಗೌಡನ ಮನೆಗೆ ನಗರಿ ಪಟ್ಟಣಕ್ಕೆ ಹೊಂಟಾನ. ಹೌದ್ರಿವ. ಹೌದಿಲ್ಲ? ಹೌದು. ಕನ್ಯಾ ನೋಡಕ್ ಹೋಗುವಂತ ಸಂದರ್ಭ ನಮ್ಮ ತಮ್ಮನಂತೆ ತಿಳ್ಕೊಂಡ್ ಬಿಡ್ರಿ ನೀವು. ಹೌದಿಲ್ಲ? ತಮ್ಮ ನೋಡಕ್ ಹೊಂಟಾನ. ನೋಡಕ್ ಹೋಗುವ ಸಂದರ್ಭದಾಗ ಮನೆ ಬಾಗಲ ದಾಟ್ ಹೊಂಟಿರ್ತಾನ. ಹೌದು. ಬಲಕಿನ ಬೆಕ್ಕ ಎಡಕ್ ಹಾಯ್ತದ್ರಿಪ್ಪ. ನೀವೆಲ್ಲರೂ ಬಲಕಿನ ಬೆಕ್ಕ ಎಡಕ್ ಹಾಯ್ತಾರ ಏನಂತೀರಿ? ಇವತ್ತು ಹೋಗು ಕೆಲಸ ಆಗುದಿಲ್ಲ, ಹೊಳೆ ಹೋಗು ನಡ್ರಿ ಮನೆಗೆ ಎತ್ತಿವ್ರಿ. ಕೆಲಸ ಆಗೋಲತ್ತಿರಲ್ರಿ? ಕೆಲಸ ಆಗೋದಿಲ್ಲ ಇವತ್ತು. ಕೆಲಸ ಆಗೋದಿಲ್ಲತ್ತಿರಿ. ಆದ್ರ ಬೀರನ್ನ ಅಕ್ಕ ಮಾಯಕ್ ಹೇಳತ್ತ ಏನಂತ ಹೇಳಿದ್ರಿವ? ಬೀರು ತಮ್ಮ ಅಭಿಷೇಕ ಬಲಕಿನ ಬೆಕ್ಕ ಎಡಕ್ ಹಾದದ, ಎಡಕ್ ಹೋಗ್ಯದ, ನಿಂದ ಕೆಲಸ ಆಗೋದಿಲ್ಲ, ಮಾವನ ಮನೆಗೆ ಹೊಂಟಿಕರೆ ಕೆಲಸ ಆಗೋದಿಲ್ಲ, ಹೋಗಬೇಡ ಅಂದ್ರತ್ತ ಮಾಯಕ್ಕ. ಹೌದ್ರಿಪ್ಪ. ಅವಾಗ ಬೀರಣ್ಣ ಅಂದತ್ತ ಏನಂದ್ರಿಪ್ಪ? ಯಾಕ ಬಲಕಿನ ಬೆಕ್ಕ ಎಡಕ್ ಹಾದತ್ತಂದ್ರ ಮಾವನ ಮಗಳನ್ನ ಎಡಕ್ ಕುಂದ್ರಸ್ಕೊಂಡ್ ಲಗ್ನ ಮಾಡ್ಕೊಂಡು ಮನೆಗೆ ತರ್ತೀನಿ ಸುಮ್ಮ ಕುಂದ್ರ ಅಂದತ್ತವ. ಹೌದು. ನೋಡ್ರಿ ಎಂತ ಮಾತ್ ಹೇಳಿದ. ಹೌದಿಲ್ಲ? ಹೌದ್ರಿಪ್ಪ. ಮುಂದ ಹಂಗ ಕಾಲಿ ಕೂಡ ಇದರಿಗೆ ಬತ್ತು, ಹಂಗೆ ಕಸಬರಿಗೆ ಕಾಣ್ತಿ. ಹೌದ್ರಿಪ್ಪ. ಇವೆಲ್ಲ ಅಪಶಕುನಗಳೇನೆ. ಹೌದು. ಮುಂದ ಕಟ್ಟಿಗೆ ಹೊರಿ ಇದರಿಗೆ ಬತ್ತು. ಎಲ್ಲದಕ್ಕೂ ಒಂದೊಂದು ಬೀರಣ್ಣ ದೇವ್ರು ಉತ್ತರ ಕೊಟ್ಟನೆ ಹೋಗ್ಯಾನ. ಹೌದ್ರಿಪ್ಪ. ಕಾಲಿ ಕೂಡ ಇದರಿಗೆ ಬಂದಾಗ ಮಾಯಕ್ಕ ಬ್ಯಾಡ ಹೋತಮ್ಮ ಅಂದ್ಲತ್ತ. ಹೌದ್ರಿವ. ಯಾಕ ಬ್ಯಾಡನ ಬೇಡ ಬೇಡಕ್ಕ.
ಖಾಲಿ ಕೂಡ ಇದರಿಗೆ ಬಂದೈತಿಪ್ಪ ಅಂದ್ರ ನೀರು ತರುವಂತ ರಂಬಿಗೆ ಮಣಿಗೆ ತರ್ತಾನ ಸುಮ್ ಕುಂದ್ರ ಅಂದತ್ತ. ಹೌದು ಬಿರಾನ ತನ್ನ ಲಯದಾಗಿದ್ದ ಒಟ್ಟಿನ ಲಗ್ನ ಆಗ್ಲೇಬೇಕ. ಹುಡುಗಿ ಲಯದಾಗೆ ಇದ್ದೀವ. ಹೌದ್ರಿ ಹಂಗ ಯಾವ ರೀತಿಯಾಗಿ ಏನೇನ ಮಾತು ಹೇಳ್ಯಾನ ಯಾದಿ ಮ್ಯಾಲ ಶಾದಿ ತುಡುಗಿಲೆ ಮಾಡ್ಯಾರ ಮದುವೆ ಅನ್ನುವಂತದ ಪದ್ಯ ರೂಪದೊಳಗ ಪ್ರತಿಪಾದನೆ ಮಾಡೋಣ. ಎಲ್ಲರೂ ಶಾಂತ ರೀತಿಯಿಂದ ಕೂಡ್ರಿ ಅನ್ನುವಂತ ಮಾತನ್ನ ಹೇಳಿ ನಾಕೇ ನುಡಿ ಚಾಲ ಹಾಡಿ ಆಚ ಕಡೆ ತಮ್ಮಗೂ ಕೊಡನು. ತಮ್ಮ ಮುಂದೆ ಏನ್ ಮಾತಾಡ್ತಾನ ಏನ ಮಾಸ್ತರ್ಗಳು ಮಾತಾಡ್ತಾರೋ ಆಚ ಕಡೆ ಇಲ್ಲಿ ಇಟ್ಟು ಗುಮ್ ವಿಷಯ ತಮ್ಮಗ್ ಹಾಯ್ದಿಲ್ರಿ. ಹೌದಿಲ್ಲ ಸಣ್ಣ ಹೋದನ್ರಿ ಆಚ ಕಡೆ ಏನ್ ನಿತ್ ಮಾತಾಡ್ತಾನಲ್ಲ ಚೋಟ್ಯದನವ. ಯಾರಿಪ್ಪ? ಸುರೇಶ್ ಮಾಸ್ತರ್ ಸರ್ ರೀ. ಹೌದು ಅವ್ ನಿನಗ ಸರ್ ಇರ್ಬೇಕ್ರೆ ನನಗ ತಮ್ಮ. ಹೌದು ಮತ್ ಇವತ್ತು ಪಾತ್ರ ಯಾವ್ದದ? ಅಣ್ಣ ಅಕ್ಕ ತಮ್ಮನ ಪಾತ್ರ ಅದ. ಹೌದ್ರಿ. ಆ ಪಾತ್ರದೊಳಗೆ ಹೊತ್ತು ಹೊಂಡುತ್ತನ ನಾಟಕ ಮಾಡಬೇಕಾಗ್ಯದ. ಹೌದಿಲ್ಲ? ಮುಂದಿನ ಸಂದಿನ್ಯಾಗ ನೀ ತಮ್ಮಾಗಿ ಉಳಿಬೇಕು. ಹೌದ್ರಿ. ಅಕ್ಕ ಹೇಳಿದ್ದು ಕೇಳಬೇಕು. ನೀ ನನ್ನ ಕಡೆನೆ ಬೆಳೆದಿ ಅನ್ನೋದು ನಿನಗ ಕಬರ್ ಇರಬೇಕು. ತರ್ಕಿಡಬೇಕು. ನಾ ಎಲ್ಲಿ ಹೆಣ್ಣು ತೆಗಿತಿಲ್ಲ ಅಲ್ಲಿ ಲಗ್ನ ಹಾಕಣಂತೇಳಿ ಮಾತು ಕೊಡಬೇಕು. ಹೌದ್ರಿ. ನೀ ಯಾಕೆ ಕೊಡುದಿಲ್ಲ ಕೊಡ್ತಾನೋ ಏನ್ ಇಲ್ಲೋ ಮುಂದೆ ಪ್ರಶ್ನೆ ಇಟ್ಟಿನ ತಮ್ಮಗ ಬಹಳ ಮಾತನಾಡ್ಲಾರ್ದನೆ ನಾಕೇ ನುಡಿ ಚಾಲ ಹಾಡಿ ಯಾದಿ ಮ್ಯಾಲ ಸದಿ ಅನ್ನುವಂತದ 4 ನುಡಿ ಚಾಲ ಹಾಡಿ ಸರ್ಜುಡಿ ಕಲಾವಂತರಿ ಪಾಳೆ ಕೊಟ್ಟು ಬಿಡೋಣ. ಹೌದ್ರಿ.